ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಬಿಗ್ ಬಾಸ್ ಸೀಸನ್ 12ನ ಎಪಿಸೋಡ್ನ ಅಪ್ಡೇಟ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ಬಿಗ್ ಬಾಸಿನ ಪ್ರೋಮೋ ನೋಡಿದ್ರ, ಪ್ರೋಮೋದಲ್ಲಿ ಏನಂದರೆ ರಕ್ಷಿತಾಗೆ ಇವತ್ತು ಸಹ ಸುದೀಪ್ ಅವರು ಕಾಲೆಳಿತಾ ಇದ್ದಾರೆ, ಬೈತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ, ನಮಗೂ ಸಹ ಅನಿಸ್ತಾ ಇದೆ ರಕ್ಷಿತಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಪಾಪ ರಕ್ಷಿತಾಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದ್ರಿಂದ ಅವಳು ಏನು ಹೇಳಕ್ಕೆ ಹೊರಟಿರ್ತಾಳೆ ಅದು ಈಸಿಯಾಗಿ ಕನ್ವೆ ಆಗ್ತಾ ಇಲ್ಲ. ಸುದೀಪ್ ಅವರು ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ ಅವಳನ್ನು ಬೈತಾ ಇರ್ತಾರೆ ಪ್ರತಿ ಸಲ ಬಂದಾಗಲೂ. ಯಾಕೆ ಅಂತ ಗೊತ್ತಿಲ್ಲ. ಒಂದು ವೇಳೆ ರಕ್ಷಿತಾ ಗಿಲ್ಲಿ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತಾ ಇದ್ರು ಅದು ಏನು ಪ್ರಾಬ್ಲಮ್ ಅಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಕಾವ್ಯನೂ ಈ ಮೊದಲು ಗಿಲ್ಲಿಗೆ ಕ್ಲೋಸ್ ಆಗಿದ್ಲು. ಅದನ್ನು ನೋಡಿ ಸುದೀಪ್ ಅವರು ಹೇಗೆ ತಮಾಷೆ ಮಾಡ್ಕೊಳ್ತಾ ಇದ್ರು. ಯಾಕೆ ರಕ್ಷಿತಾ ಹತ್ರ ಆದಾಗ ಅದು ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನೇ ಎತ್ತಿ ಲಾಸ್ಟ್ ಎಪಿಸೋಡಲ್ಲೂ ಸಹ ಹಾಗೆ ಮಾಡಿದರು. ಅದನ್ನೇ ಎತ್ತಿ ಹೇಳ್ತಾ ಇದ್ರು. ಅವಳು ಏನು ಹೇಳೋಕ್ಕೆ ಬರ್ತಾ ಇದ್ಲು ಅದನ್ನು ಸಹ ಅವರು ಬಿಡದೆ ಮಧ್ಯ ಮಾತಾಡಿ ಅವರು ರಾಂಗ್ ಮೆಸೇಜನ್ನ ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟ ಹಾಗೆ ಅನ್ನಿಸ್ತಾ ಇತ್ತು. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಇದ್ರ ಮಧ್ಯೆ ಧ್ರುವಂತನೂ ಯಪ್ಪ ಎಷ್ಟು ಇರಿಟೇಟ್ ಮಾಡ್ತಾನೆ. ಅವಳು ಮಾತಾಡುವಾಗಲೂ ಅವನ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಅವನ ಬಿಹೇವಿಯರ್ ನೋಡಿದರೆ ನಿಜವಾಗ್ಲೂ ಇರಿಟೇಟ್ ಆಗುತ್ತೆ. ಗಿಲ್ಲಿ ಮತ್ತು ರಕ್ಷಿತನ ಫ್ರೆಂಡ್ಶಿಪ್ ನಿಜವಾಗ್ಲೂ ಹೊರಗಡೆಯಿಂದ ನೋಡೋರಿಗೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಗಿಲ್ಲಿ ಅಂದರೆ ಅವಳಿಗೆ ಇಷ್ಟ ಅನ್ನೋದಕ್ಕಿಂತ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಆ ಬಾಂಡಿಂಗ್ ಹಾಗೆ ಇರಲಿ ಅಂತ ಬಯಸೋಣ. ನಿಮಗೂ ಸಹ ರಕ್ಷಿತಾ ಮತ್ತು ಗಿಲ್ಲಿನ ಫ್ರೆಂಡ್ಶಿಪ್ ಕ್ಯೂಟ್ ಅಂತ ಅನಿಸಿದರೆ ನೀವು ಸಹ ರಕ್ಷಿತನ ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ.